ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಬೆಳಗ್ಗೆ ಎದ್ದಾಗನಿಂದ ಮಧ್ಯಾಹ್ನದವರೆಗೆ ಒಂದು ರೀತಿಯಲ್ಲಿ ಇರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಎಲ್ಲ ವಿಚಾರಕ್ಕೂ ಕೂಡ ಸಿಟ್ಟು ಹೆಚ್ಚಾಗ್ತಕ್ಕಂಥದ್ದು. ಆ ಸಿಟ್ಟಿನಿಂದ ಸ್ವಲ್ಪ ಒರಟಾಗಿ ವರ್ತಿಸ್ತಕ್ಕಂಥದ್ದು. ಇದರಿಂದ ಜಗಳ, ಗಲಾಟೆ, ಹಾಗೆ ನಿಷ್ಠುರ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಇರುವಂಥದ್ದು. ಮಧ್ಯಾಹ್ನದವರೆಗೆ ಇರುವಂತಹ ಒಂದು ತಾಳ್ಮೆ ಮಧ್ಯಾಹ್ನದ ನಂತರದಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ನಿರೀಕ್ಷೆ ಮಾಡಿದಂತಹ ಕೆಲವು ಕೆಲಸಗಳು ನಿಧಾನವಾಗುತ್ತೆ. ಯಾವ ಕೆಲಸ ಇದು ಸಕಾಲಕ್ಕಾಗತ್ತೆ, ಇದರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ ನೀವು ಅಂದುಕೊಂಡಿರ್ತೀರೋ ಅಂಥ ಕೆಲಸಗಳೇ ನಿಧಾನವಾಗ್ತಕ್ಕಂಥದ್ದು. ಅಲ್ಲೇ ಏನೋ ಒಂದು ರೀತಿಯಲ್ಲಿ ಅಡ್ಡಿ, ಮತ್ತೆ ಆ ಕೆಲಸಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿ ಬರುವಂಥದ್ದಾಗುತ್ತೆ. ಇದನ್ನೂ ಕೂಡ ಸರಿಯಾಗಿ ಗಮನಿಸ್ಕೊಳ್ಬೇಕು. ಜೊತೆಗೆ ನಿಮ್ಮ ತಪ್ಪಿಗೆ ಬೇರೆಯವರನ್ನು ದೂಷಣೆ ಮಾಡಬಾರ್ದು. ನೀವೇನೋ ತಪ್ಪು ಮಾಡ್ಕೊಂಡಿರ್ತೀರಿ ಅಥವಾ ನಿಮ್ಮಿಂದ ಏನೋ ತಪ್ಪಾಗಿರುತ್ತೆ, ಅದಕ್ಕೆ ಬೇರೆಯವರು ಹೊಣೆ ಅನ್ನುವಂತಹ ರೀತಿಯಲ್ಲಿ ಮಾತಾಡುವಂಥದ್ದು, ಆ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ನಿಮಗೆ ಸಮರ್ಥನೆಯನ್ನು ಮಾಡಿಕೊಳ್ಬೇಕಾದಂತಹ ಪ್ರಸಂಗ ಬರುತ್ತೆ. ಅಂದರೆ ನಾನು ಮಾಡಿದ್ದು ಸರಿ ಅಂತ ಹೇಳಿ ಮತ್ತೆ ಅದನ್ನು ಸಾಬೀತುಪಡಿಸಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ತೀರಿ ಅಂತ ಅರ್ಥ. ವ್ಯವಹಾರದ ಜೊತೆಗೆ ಒಂದಷ್ಟು ಘರ್ಷಣೆಗಳಾಗತ್ತೆ. ವ್ಯವಹಾರವೂ ಕೂಡ ಅಷ್ಟು ಶಾಂತ ರೀತಿಯಿಂದ ಆಗುವಂಥದ್ದು, ಸುಲಭವಾಗಿ ಆಗ್ತಕ್ಕಂಥದ್ದು, ಆ ಪ್ರಮೇಯಗಳು ಕಡಿಮೆ ಅಂತ ಅರ್ಥ. ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದ್ದರಿಂದ ಮುನ್ನೆಚ್ಚರಿಕೆಯಾಗಿ ಎಷ್ಟು ಸಮಾಧಾನವಾಗಿರಬೇಕೋ ಅಷ್ಟು ನಿಮ್ಮನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಂಡು ವರ್ತಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಆಪ್ತರು, ಬಂಧುಗಳ ಜೊತೆಯಲ್ಲಿ ಸಮಯವನ್ನು ಕಳೀತೀರಿ, ಆದರೆ ಮಾತಿನಿಂದ ಅಲ್ಲೂ ಕೂಡ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೆಲ್ಲವನ್ನು ವಿಶೇಷವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನೌಕರರಿಗೆ ಮಧ್ಯಮದ ಫಲ. ಅಂದರೆ ಈ ಕಡೆ ಕೆಟ್ಟದಾಗತ್ತೆ ಅಂತನೂ ಇಲ್ಲ, ಒಳ್ಳೆಯದಾಯಿತು ಅಂತನೂ ಇಲ್ಲ, ಆ ರೀತಿ ಮಿಶ್ರ ಫಲವನ್ನು ನೋಡಬೇಕಾದಂಥದ್ದಾಗತ್ತೆ. ಕಾಲಿಗೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಕಾಡಬಹುದು, ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಬೇರೆ ಯಾರಿಂದಲೂ ಕೂಡ ಸಹಾಯವನ್ನು ನಿರೀಕ್ಷೆ ಮಾಡಬೇಡಿ. ಯಾರೋ ಏನೋ ಸಹಾಯ ಮಾಡ್ತಾರೆ, ನನಗೆ ಆಪತ್ತಿಗೆ ಆಗ್ತಾರೆ ಅಂತಂದರೆ ಅದು ನಿಮ್ಮ ಭ್ರಮೆಯಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಸಹಾಯವನ್ನು ಅಥವಾ ಬೇರೆಯವರಿಂದ ಆಗತಕ್ಕಂತಹ ಅನುಕೂಲದ ನಿರೀಕ್ಷೆಯಲ್ಲಿದ್ದು ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಹೇಳಿ ಅರ್ಥ. ಪ್ರಮುಖ ವ್ಯಕ್ತಿ ಅಂತ ಹೇಳಿ ಬಿಂಬಿತವಾದರೂ ಕೂಡ ನಿಮಗೆ ಅಥವಾ ನಿಮ್ಮ ಕಷ್ಟಕ್ಕೆ, ನಿಮ್ಮ ಸಮಸ್ಯೆಗೆ ಯಾರೂ ಕೂಡ ಬರೋದಿಲ್ಲ. ನೀವೇನೋ ಮುಖ್ಯವಾದಂತಹ ವ್ಯಕ್ತಿ ಅಂತ ಹೇಳಿ ಅನಿಸ್ಕೊಳ್ತೀರಿ, ಆದರೆ ನಿಮ್ಮ ಕಷ್ಟವನ್ನು ಕೇಳುವವರು ಯಾರು? ಅವರಿಗೇನಪ್ಪ ಎಲ್ಲವೂ ಚೆನ್ನಾಗಿದೆ ಅನ್ನುವಂತಹ ಮಾತನ್ನಾಡ್ತಾರೆ ಹೊರತು ಯಾರೂ ಕೂಡ ನಿಮ್ಮ ಕಷ್ಟಕ್ಕೆ ಆಗೋದಿಲ್ಲ ಅಂತ ಅರ್ಥ. ಶಾಸ್ತ್ರೀಯ ಸಂಗೀತವನ್ನು ಶ್ರವಣ ಮಾಡಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ತಂದುಕೊಂಡು ವಿವೇಚನೆಯಿಂದ ಕೆಲವು ನಿರ್ಧಾರಗಳನ್ನು ಮಾಡಬೇಕಾಗತ್ತೆ. ಸ್ನೇಹಿತರ ಸಹಾಯವೂ ಕೂಡ ಈ ದಿವಸ ಸಿಕ್ಕೋದಿಲ್ಲ. ವೃತ್ತಿಯನ್ನು ಬಹಳ ಗಂಭೀರವಾಗಿ ನೀವು ಪರಿಗಣಿಸ್ದಲೇ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ವೃತ್ತಿಯನ್ನು ತುಂಬ ಗಾಂಭೀರ್ಯವಾಗಿ ತಗೊಳ್ಬೇಕಾಗತ್ತೆ. ಹಳೆಯ ಸಾಲ ಅಥವಾ ಬಾಕಿ ತೀರಿಸಲು ಕೂಡಿಟ್ಟಿದ್ದಂತಹ ಹಣ ಖರ್ಚಾಗತ್ತೆ. ಹೀಗಾಗಿ ಹಳೆಯ ಸಾಲವನ್ನು ತೀರಿಸಬೇಕಾಗತ್ತೆ. ಜೊತೆಗೆ ಇನ್ನೇನೋ ಒಂದಷ್ಟು ಅಲ್ಪ ಸ್ವಲ್ಪ ಹಣವನ್ನು ಗಳಿಕೆ ಮಾಡಿದ್ದನ್ನು ಕೂಡಿಟ್ಟಿದ್ದರೆ ಅದು ಕೂಡ ಖರ್ಚಾಗುವಂತಹ ದಿವಸವಾಗತ್ತೆ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ವ್ಯವಹಾರ, ನೀವು ಸಾಧನೆ ಮಾಡಿರ್ತಕ್ಕಂಥದ್ದು, ಸಂಪಾದನೆ ಮಾಡಿರ್ತಕ್ಕಂಥದ್ದು, ನಿಮ್ಮ ಗಳಿಕೆ, ಉಳಿಕೆ, ಆಸ್ತಿ, ಅಂತಸ್ತು, ಇದರ ಬಗ್ಗೆ ಯಾರ ಜೊತೆಯಲ್ಲೂ ಕೂಡ ನೀವಾಗೆ ಹೇಳ್ಕೊಳ್ಬೇಡಿ. ಆತ್ಮಪ್ರಶಂಸೆಯೂ ಕೂಡ ಬೇಡ. ಬೇರೆಯವರ ಕಣ್ಣು ಬಿತ್ತು ಅಂತಾದರೆ ಅದನ್ನು ನೀವು ತಪ್ಪಿಸ್ಕೊಳ್ಳುವಂಥದ್ದು ಬಹಳ ಕಷ್ಟವಾದೀತು ಅಂತ ಅರ್ಥ. ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮ ಕುಟುಂಬಕ್ಕೆ ತಗಲದೇ ಇರೋ ಹಾಗೆ ನೀವು ಗಮನಿಸ್ಕೊಳ್ಬೇಕು. ಅಲ್ಲಿ ಏನಾದರೂ ನೀವು ಸ್ವಲ್ಪ ಎಡವಿದರೆ ಜೀವನ ಪರ್ಯಂತವಾಗಿ ಕಷ್ಟಕ್ಕೆ ಒಳಗಾಗಬೇಕಾದಂಥದ್ದಿರುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ಹಾನಿ ಉಂಟಾಗ್ತಕ್ಕಂಥದ್ದು. ಯಾವುದೋ ಒಂದು ಕೆಲಸವನ್ನು ನೀವು ಸಾಧಿಸ್ತಕ್ಕಂತಹ ಛಲವೋ ಅಥವಾ ಆ ಗಟ್ಟಿತನವೋ ಶಕ್ತಿ ಸಾಮರ್ಥ್ಯಗಳು ನಿಮಗಿರುತ್ತೆ. ಆದರೆ ಬೇರೆಯವರ ಕೆಟ್ಟ ದೃಷ್ಟಿ ಅದೆಲ್ಲವನ್ನು ನಿಷ್ಪ್ರಯೋಜಕವನ್ನಾಗಿ ಮಾಡುವಂಥದ್ದಾಗತ್ತೆ.
ಎರಡೆರಡು ದೊಡ್ಡ ಕೆಲಸಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸ್ತಕ್ಕಂತಹ ಅವಕಾಶ ನಿಮಗೆ ಬರಬಹುದು. ಸರಿಯಾಗಿ ಆಲೋಚನೆ ಮಾಡಿ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಕೆಲಸಕ್ಕೆ ಮುಂದಾಗಿ ಅಂತ ಅರ್ಥ. ಒಂದೇ ಸಂದರ್ಭದಲ್ಲಿ ಎರಡು ಕೆಲಸಗಳನ್ನು ಮಾಡ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಆ ಭಗವಂತನ ಅನುಗ್ರಹದಿಂದ ನಿಮಗೆ ಮತ್ತೆ ಮತ್ತೆ ಸಿಗುವಂತಾಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ಬೇರೆಯವರ ದೃಷ್ಟಿ ನಿಮಗೆ ತಗಲದೇ ಇರುವ ಹಾಗೆ ನೋಡ್ಕೊಳ್ಳಿ. ಅದು ತಗಲುವಂತಹ ಸಾಧ್ಯತೆ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಎಲ್ರಿಗೂ ಕೂಡ ಬೇಸರವಾಗ್ತಕ್ಕಂತಹ ಯಾವುದೋ ಒಂದು ಸಂದರ್ಭ ಸೃಷ್ಟಿ ಆಗಬಹುದು, ಜಾಗ್ರತೆಯನ್ನು ವಹಿಸಿ. ಆ ರೀತಿಯ ಸಂದರ್ಭಗಳು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು. ನಿಮಗೆ ಲಾಭದ ದಿವಸ, ಆದರೆ ಮನೆಯ ಹಿರಿಯರಿಗೆ ಏನೋ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಆಗುತ್ತೆ, ಅದು ನಿಮ್ಮ ಖುಷಿಯನ್ನು ಕಿತ್ಕೊಂಡ್ಬಿಡುತ್ತೆ ಅನ್ನುವಂತಹ ಅರ್ಥ. ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಸ್ವಭಾವ ನಡವಳಿಕೆ ಇದೆಲ್ಲವನ್ನು ಬದಲಾವಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ. ಇದರಿಂದ ನಿಮಗನುಕೂಲ ಅಷ್ಟೇ ಹೊರತು ಬೇರೆ ಯಾರಿಗೂ ಏನೂ ಪ್ರಯೋಜನ ಆಗದೇ ಇರತಕ್ಕಂಥದ್ದು. ಯಾವುದಾದ್ರೂ ಮಹತ್ತರವಾದಂತಹ ಕೆಲಸಗಳಿದ್ದರೆ ಮಧ್ಯಾಹ್ನ 3:30 6 ಗಂಟೆ ಒಳಗೆ ಆ ಕೆಲಸವನ್ನು ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಮುಗಿಸ್ಕೊಳ್ಬೇಕು. ಅದಕ್ಕೆ ಮುಂಚಿತವಾಗಿ ಆಗಲಿ ಅದಾದ ನಂತರವಾಗಲಿ ನಿಮಗೆ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಖಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.